ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಟೌನ್ ಹಾಲ್ ನಿಂದ ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ. ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ಗೆ ಬರ್ತಾರೆ. ನೂರಾರು ಕನ್ನಡ ಪರ ಸಂಘಟಕರ್ತರು ಬೆಳಗ್ಗೆ 6 ಗಂಟೆಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಟೌನ್ ಹಾಲ್ ಬಳಿಯಿಂದ ಫ್ರೀಡಂ ಪಾರ್ಕ್ನವರೆಗೂ ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ. ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕೆಲವೆಡೆ ಹೈ ಡ್ರಾಮಾ ಆಯ್ತು, ಜೊತೆಗೆ ಪೊಲೀಸರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ವಾಗ್ವಾದ ನಡೆಯಿತು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಹಲವು ಪ್ರತಿಭಟನಾಕಾರರನ್ನ ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೂ ಕೂಡ ಪಡೆದ್ರು. ವಾಟಾಳ್ ನಾಗರಾಜನ್ ನೇತೃತ್ವದಲ್ಲಿ ಕನ್ನಡ ಒಕ್ಕೂಟ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಡ್ತು. ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನಾಕಾರರು ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾವನೆಗೆ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸರ್ವಾಧಿಕಾರಿ ಧೋರಣೆಯನ್ನು ತೋರಿ ಹಿಟ್ಲರ್ನ ಮುಖವಾಡ ಹಾಕೊಂಡು ಇವತ್ತು ಹೋರಾಟವನ್ನು ಹತ್ತಿಕ್ಕ ಕೆಲಸ ಮಾಡಿದ್ದಾರೆ. ಆದ್ರೆ ಜನರ ಭಾವನೆ ಇರ್ತಕ್ಕಂಥ ನೋವನ್ನ ಇವರು ವಹಿಸಕ್ಕಾಗೋದಿಲ್ಲ ಅಂದ್ರೆ ಹೇಳಕ್ ಇಷ್ಟಪಡ್ತಾರೆ. ಇಡೀ ರಾಜ್ಯ ಪೊಲೀಸ್ ರಾಜ್ಯ ಮಾಡಿದ್ದಾರೆ, ಇಡೀ ರಾಜ್ಯ ಪೊಲೀಸರ ಪೂಜಾ ರಾಜ್ಯ ಮಾಡಿದ್ದಾರೆ. ಇದು ಒಳ್ಳೆಯದಲ್ಲ, ನಾಡಿಗೆ ದೃಷ್ಟಿಯಿಂದ ಒಳ್ಳೆಯದಲ್ಲ. ಪೊಲೀಸರ ಧಿಕ್ಕಾರ, ಕಮಿಷನರ್ ಅವರ ಸರ್ವಾಧಿಕಾರಿ ಧಿಕ್ಕಾರ, ಕಮಿಷನರ್ ಅವರ ಸರ್ವಾಧಿಕಾರಿ ಆಡಳಿತಕ್ಕೆ ಧಿಕ್ಕಾರ, ಪೊಲೀಸರ ದೌರ್ಜನ್ಯಕ್ಕೆ ಧಿಕ್ಕಾರ, ನಾಡಿನ ಹೋರಾಟವನ್ನು ಹತ್ತಿಕ್ಕದ ವ್ಯವಸ್ಥೆಗೆ ಧಿಕ್ಕಾರ, ಪೊಲೀಸರ ದೌರ್ಜನ್ಯಕ್ಕೆ ಟೌನ್ ಹಾಲ್ನ ನೇರ ಪ್ರಸಾರದ ದೃಶ್ಯ ಇದು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿತಾ ಇರುವಂತಹ ಸಂದರ್ಭದ ದೃಶ್ಯ. ಪೊಲೀಸರು ಮಾತ್ರ ಅಲ್ಲ, ಬೌನ್ಸರ್ಸ್ಗಳು ಕೂಡ ಇದ್ದಾರೆ. ಟೌನ್ ಹಾಲ್ ನಲ್ಲಿ ಕರವೇ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗ್ತಾ ಇದ್ರು, ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇನ್ನೇನು ಫ್ರೀಡಂ ಪಾರ್ಕ್ನವರೆಗೂ ಪ್ರತಿಭಟನಾ ರ್ಯಾಲಿ ಹೊರಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಇದಕ್ಕೆ ಅವಕಾಶವನ್ನ ಕೊಡಲಿಲ್ಲ ಪೊಲೀಸರು. ಅವರನ್ನ ತಡೆದು ವಶಕ್ಕೆ ಪಡಿತಾ ಇದ್ದಾರೆ. ಟೌನ್ ಹಾಲ್ ನಲ್ಲಿ ಕರವೇ ಕಾರ್ಯಕರ್ತರ ಹೈ ಡ್ರಾಮಾ ನಡೆದಿದೆ. ನಮ್ಮನ್ನ ಹತ್ತಿಕ್ಕುವ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇದೆ ಅಂತ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಂಗಳೂರಿನ ಟೌನ್ ಹಾಲ್ ನಲ್ಲಿ ನಡೀತಾ ಇರುವಂತಹ ಹೈ ಡ್ರಾಮಾದ ದೃಶ್ಯ ಇದು. ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಸರ್ಕಾರಕ್ಕೆ, ಪೊಲೀಸರ ಸರ್ವಾಧಿಕಾರಕ್ಕೆ ನಮ್ಮ ಧಿಕ್ಕಾರ. ಧಿಕ್ಕಾರವನ್ನ ಕೂಗಿದ್ದಾರೆ ಕಾರ್ಯಕರ್ತರು. ಟೌನ್ ಹಾಲ್ ಬಳಿ ಪ್ರತಿಭಟನಾಕಾರರ ಹೈ ಡ್ರಾಮಾ ನಡೀತು. ಅವರನ್ನ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಲಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.